ಒಬ್ಬ ವ್ಯಕ್ತಿ ಫೋನ್ ಮಾಡಿದಾಗೆಲ್ಲ ಆಕೆಯ ಫೋನು ತುಂಬ ಬ್ಯುಸಿ ಅಂತ ಬರ್ತಾ ಇತ್ತಂತೆ. ಇದೇ ವಿಚಾರಕ್ಕೆ ಫೋನ್ ಬ್ಯುಸಿ ಬಂದಿದ್ದಕ್ಕೇನೆ ಈಗ ಇಲ್ಲೊಂದು ಕೊಲೆ ಆಗ್ಬಿಟ್ಟಿದೆ. ಹುಷಾರಾಗಿರಿ ನೀವು ಕೂಡ. ನೋಡಿ, ಫೋನ್ ಬ್ಯುಸಿ ಬಂದರೆ ಅದಕ್ಕೋಸ್ಕರ ಇಲ್ಲಿ ಕೊಲೆ ಆಗಿದೆ. ಕಾಲ ಮಾಡಿದಾಗಲೆಲ್ಲ ಫೋನ್ ಫುಲ್ಲು ಬ್ಯುಸಿ, ಯಾವಾಗ ಮಾಡಿದ್ರು ಬ್ಯುಸಿ ಅಂತೆ. ಹೀಗಾಗಿ ರೊಚ್ಚಿಗೆದ್ದಂತಹ ಪ್ರಿಯಕರ ಏನು ಮಾಡಿದ್ದಾನೆ, ಮಹಿಳೆಯನ್ನೇ ಇರಿದು ಕೊಂದು ಬಿಟ್ಟಿದ್ದಾನೆ. ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಈ ಒಂದು ಘಟನೆ ಆಗಿದೆ. ವಿಧವೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಚಂದ್ರಪ್ಪ ಎಂಬಾತನಿಂದ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಲಲಿತಾ ಬ್ಯಾಡಗಿ ಕೊಲೆಯಾದ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆಯಲ್ಲಿ 10 ವರ್ಷಗಳ ಹಿಂದೆಯೇ ಮೃತ ಲಲಿತಾಳ ಗಂಡ ತೀರಿಕೊಂಡಿದ್ದ. ಹೀಗಾಗಿ ಮಹಿಳೆ ಮೂಲತಃ ಬ್ಯಾಡಗಿ ತಾಲೂಕಿನ ಕೆರೋಡಿ ಗ್ರಾಮದವರಾಗಿರ್ತಾರೆ. ಚಂದ್ರಪ್ಪ ಮತ್ತು ಲಲಿತಾ ಏನು ಮಾಡ್ತಾರೆ, ಇವರು ಒಂದೇ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಇವರು ಜೀವನ ಸಾಗಿಸ್ಬೇಕಲ್ಲ. ಹೋಟೆಲಲ್ಲಿನೇ ಪರಿಚಯ ಆಗುತ್ತೆ. ಪರಿಚಯ ಆಗಿ ಇಬ್ಬರ ನಡುವೆ ಸಲಿಗೆ ಕೂಡ ಬೆಳೆಯುತ್ತೆ. ಅದು ಸಂಬಂಧಕ್ಕೆ ತಿರುಗುತ್ತೆ. 42 ವರ್ಷದ ಲಲಿತಾ ಬ್ಯಾಡಗಿ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿರ್ತಾನೆ ಚಂದ್ರಪ್ಪ. ಆತ ಕಾಲ್ ಮಾಡಿದಾಗಲೆಲ್ಲ ಆಕೆಯ ಫೋನ್ ಫುಲ್ಲು ಬ್ಯುಸಿ ಬರ್ತಾ ಇರುತ್ತೆ. ಇದೇ ವಿಚಾರವಾಗಿ ಗಲಾಟೆ ಆಗ್ತಿರುತ್ತೆ. ಆಕೆಯ ಮನೆಗೆ ನುಗ್ಗಿ ಗಲಾಟೆಯನ್ನು ಮಾಡಿರ್ತಾನೆ ಚಂದ್ರಪ್ಪ. ಜಗಳ ಅತಿರೇಕಕ್ಕೆ ತಿರುಗಿರುತ್ತೆ. ಜಗಳ ಆದಂಥ ಸಮಯದಲ್ಲಿ ಆಗ ಕೋಪಗೊಂಡು ಈತ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಬರೀ ಒಂದು ಫೋನ್ ಬ್ಯುಸಿ ಬಂದಿರೋದಕ್ಕೆ ಈ ಒಂದು ಘಟನೆ ಕೊಲೆ ಆಗಿ ಹೋಗ್ಬಿಟ್ಟಿದೆ. ನೋಡಿ, ಇವರಿಬ್ಬರು ಏನಿದ್ದಾರೆ, ಲಲಿತಾಳ ಗಂಡ 10 ವರ್ಷದ ಹಿಂದೆನೇ ಸಾವನ್ನಪ್ಪಿರ್ತಾನೆ. ಆಕೆ ಜೀವನ ಸಾಗಿಸಬೇಕು, ಒಂಟಿ ಮಹಿಳೆ. ಹೀಗಾಗಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅದೇ ಹೋಟೆಲಲ್ಲಿ ಚಂದ್ರಪ್ಪ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಇಬ್ಬರಿಗೂ ಪರಿಚಯ ಆಗುತ್ತೆ, ಮಾತುಕತೆ ಆಗುತ್ತೆ. ಹಾಗೆ ದಿನ ಕಳೀತಾ ಇಬ್ಬರ ಒಂದು ಏನು ಪರಿಚಯ ಸಲಿಗೆಯಾಗಿ ಅದು ಸಂಬಂಧಕ್ಕೆ ತಿರುಗುತ್ತೆ. ಇವರಿಬ್ಬರ ಮಧ್ಯೆ ಸಂಬಂಧ ಇದ್ದಿರುತ್ತೆ. ಹೀಗಾಗಿ ಸಂಬಂಧ ಏನು, ಮಾಮೂಲಾಗಿ ದಿನ ಫೋನ್ ಮಾಡೋದು, ಮಾತನಾಡೋದು ಎಲ್ಲ ಕೂಡ ನಡೀತಿರುತ್ತೆ. ಆದರೆ ಕೆಲ ದಿನಗಳಾದಮೇಲೆ ಏನಾಗುತ್ತೆ, ಲಲಿತಾಳ ಫೋನು ಯಾವಾಗ ಫೋನ್ ಮಾಡಿದ್ರೂ ಕೂಡ ಬ್ಯುಸಿನೇ ಬರ್ತಾ ಇರುತ್ತಂತೆ. ಬೇರೆ ಯಾರ ಜೊತೆ ಮಾತಾಡ್ತಾ ಇರಬಹುದು. ಹೀಗಾಗಿ ಅದಕ್ಕೆ ಸಿಟ್ಟಿಗೆದ್ದಂತಹ ಈ ಪ್ರಿಯಕರ ಏನು ಮಾಡ್ತಾನೆ ಚಂದ್ರಪ್ಪ, ಏನು ನಾನು ಯಾವಾಗ ಫೋನ್ ಮಾಡಿದ್ರು ಬ್ಯುಸಿ ಬರುತ್ತಲ್ಲ, ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಕೋಪಗೊಂಡು ಈಗ ಅದೇ ವಿಚಾರವಾಗಿ ಮನೆಗೆ ಹೋಗಿದ್ದಾನೆ. ಪ್ರಶ್ನೆ ಮಾಡಿದ್ದಾನೆ. ಕೇಳಿದಾಗ ಲಲಿತಾ ಕೂಡ ಏನೋ ಮಾತಾಡಿದಾಳೆ, ಕೆಲವೊಂದು ಮಾತುಗಳು ಮಾತಾಡಿದಾಗ ಇಬ್ಬರ ಮಧ್ಯೆ ಕೂಡ ವಾಗ್ವಾದ ನಡೆದಿದೆ. ಜಗಳ ಆಗಿ ಜಗಳ ಅತಿರೇಕಕ್ಕೆ ಹೋಗಿ ಆ ಜಗಳ ಈಗ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಒಂದು ಫೋನು ಬ್ಯುಸಿ ಬಂತು ಎನ್ನುವಂಥ ಕಾರಣಕ್ಕೆ ಒಂದು ಪ್ರಾಣನೇ ಹೋಗ್ಬಿಟ್ಟಿದೆ. ಇಲ್ಲಿ ಅಕ್ರಮ ಸಂಬಂಧದಲ್ಲಿ ಈ ರೀತಿಯಾದಂತಹ ಒಂದು ಕೊಲೆ ನಡೆದಿರುವಂಥದ್ದು 42 ವರ್ಷದ ಮಹಿಳೆ ಲಲಿತಾ ಬ್ಯಾಡಗಿ ಏನಿದ್ದಾರೆ ಅವರ ಕೊಲೆಯಾಗಿದೆ. ಚಂದ್ರಪ್ಪ ಎನ್ನುವಂತಹ ವ್ಯಕ್ತಿಯಿಂದ ಈ ರೀತಿಯಾದಂತಹ ಒಂದು ಬರ್ಬರ ಕೊಲೆ. ಅದು ಬರೀ ಒಂದು ಫೋನ್ ಕಾಲ್ಗಾಗಿ ಆದಂತಹ ಕೊಲೆ. ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣ ಏನಿದೆ ಅಲ್ಲಿ ನಡೆದಂತಹ ಘಟನೆ. ವಿಧೇಯವರ ಜೊತೆ ಒಬ್ಬ ಅಕ್ರಮ ಸಂಬಂಧ ಹೊಂದಿದಂತಹ ವ್ಯಕ್ತಿ ಏನು ಮಾಡಿದ್ದಾನೆ, ಈ ರೀತಿಯಾದಂತಹ ಒಂದು ಕೊಲೆಯನ್ನು ಮಾಡಿರುವಂಥದ್ದು. ಚಂದ್ರಪ್ಪ ಅಂತ ಗೊತ್ತಾಗಿದೆ. ಇದರ ಬಗ್ಗೆ ತನಿಖೆ ನಡೆದಾಗ ಹೆಂಗಾಯ್ತು ಈ ಘಟನೆ ಅಂತ ಎಲ್ಲ ಕೂಡ ಬಯಲಿಗೆ ಬಂದಿದೆ. ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ಪೊಲೀಸರು ಆತನನ್ನು ಈಗ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಚಂದ್ರಪ್ಪನ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಆತನಿಗೆ ತಕ್ಕ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಶಿಕ್ಷಣ ಒದಗಿಸೋಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ನಲ್ಲಿ ಪರಿಚಯ ಆಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಇವರ ಈ ಒಂದು ಸಂಬಂಧ. ಅಕ್ರಮ ಸಂಬಂಧಕ್ಕೆ ಈಗ ಮತ್ತೊಂದು ಬಲಿಯಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.